ಎಲ್ಲ ಅಮ್ಮ ಒಂದೇನೆ, ಆದರೂ ಈಚೆ ಒಳಗಡೆ ಇರ್ತಾರಲ್ಲ, ಎರಡು ಕಡೆನೂ ಹೋಗೋಣಮ್ಮ. ಇವತ್ತು ನಾನು ಮತ್ತು ಮಾಮೆಲ್ಲ ವರಾಯಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾಕೆ ಹೋಗ್ತಾಯಿದ್ದೀವಿ ಅಂತ ಆಮೇಲೆ ಹೇಳ್ತೀವಿ ಅಲ್ವಾ ಮ್ಯಾಮ್? ಏನು ಮಾಡ್ತಾ ಇದ್ಯಾ? ವರಾಯಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿಕೊಂಡೆ. ಹೂವು ಎಲ್ಲ ಅಲ್ಲಿ ಬಳೆ ತಗೊಂಡ್ಬಿಡ್ತೀವಿ ನಾವು. ಬಳೆ, ಸೀರೆ, ಬಳೆ, ಆಮೇಲೆ ಇನ್ನೇನಿಲ್ಲ ಬೆಲ್ಲ. ವರಾಯಮ್ಮಗೆ ಸೀರೆ, ಅದಕ್ಕೆ ಈ ಸೀರೆ ತಗೋತಾರೆ. ಅಮ್ಮನಿಗೆ ಎಲ್ಲೋ ಸ್ಯಾರಿ ತೊಗೊಂಡಿದ್ದೀನಿ. ಇಬ್ಬರಮ್ಮ, ಎಲ್ಲ ಅಮ್ಮ ಒಂದೇನೆ, ಆದರೂ ಈಚೆ ಒಳಗಡೆ ಇರ್ತಾರಲ್ಲ, ಎರಡು ಕಡೆನೂ ಹೋಗೋಣಮ್ಮ. ಏನೋ ಮರ್ತಿದ್ದೀನ? ಏನಿಲ್ಲ, ಎರಡು ತಗೋಬೇಕು ಮ್ಯಾಮ್. ಇದು ಕೊಬ್ಬರಿ ಮತ್ತು ಓಕೆ ಮ್ಯಾಮ್, ಬನ್ನಿ ಹೋಗೋಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ನಾವಿವತ್ತು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾಯಿದ್ದೀವಿ, ಯಾಕೆ ಹೋಗ್ತಿದ್ದೀವಿ ಅನ್ನೋದನ್ನು ನೀವು ಪೂರ್ತಿ ವಾಚ್ ಮಾಡಿ. ನಾನು ಮ್ಯಾಮ್ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಹೋಗಿ ಬರಲಮ್ಮ? ಬನ್ನಿ. ಅಮ್ಮ ಹೇಳಿದ್ರು ಪಾಪ ಕರ್ಕೊಂಡು ಹೋಗ್ಬೇಕು. ತಗೊಳ್ಳಿ ಮ್ಯಾಮ್. ಹಾಲು ತಗೊಂಡು ಬನ್ನಿ, ಮೊಸರು ತಗೊಂಡ್ಬನ್ನಿ. ಇದೇ ನಮ್ಮ ಅಮ್ಮಂದು. ನಾವಿವಾಗ ಎಲ್ಲೋಗ್ತಿದ್ದೀವಿ ಅಂದರೆ ಗದ್ದಿಗೆ ಅಂಗಡಿಗೆ ಮಡ್ಲಕ್ಕಿ ಸಾಮಾನು ತೊಗೋಬೇಕಿತ್ತು. ತೆಂಗಿನಕಾಯಿ ಮತ್ತು ಬೆಲ್ಲ, ಎಲೆ, ಅಡಿಕೆ, ಅರಿಶಿನ, ಕುಂಕುಮನ ನಮಗೇನಾದರೂ ನಾವು ಅಂದ್ಕೊಂಡಿದ್ದು ದೇವ್ರ ಮುಂದೆ ನಾವು ಕೇಳ್ಕೊಂಡಾಗ ಒಂದು ಹರಕೆ ಅಂತ ಮಾಡ್ಕೊಂಡಿರ್ತೀವಿ. ನಮ್ಮ ಕೆಲಸ ಆಯಿತು ಅಂದಾಗ ನಾವು ಇಮ್ಮಿಡಿಯೇಟ್ಲಿ ಹರಕೆನ ತೀರಿಸ್ಬೇಕು. ಹಾಗೆ ನಾನು ವರಾಯಮ್ಮನವ್ರ ಹತ್ರ ಏನೋ ಬೇಡ್ಕೊಂಡಿದ್ದೆ. ಏನೂ ಇಲ್ಲ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗಾಗಿ ಅದು ಆಯಿತು, ಒಳ್ಳೆಯದಾಯಿತು ನಮಗೆ. ಹಾಗಾಗಿ ಇವತ್ತು ನಾನು ಮಡ್ಲಕ್ಕಿ ತುಂಬಬೇಕಾಗಿತ್ತು. ಹಾಗಾಗಿ ಮಡ್ಲಕ್ಕಿನ ನಾನು ತೊಗೊಂಡೋಗೋಣ ಅಂದ್ಬಿಟ್ಟು ಮನೇಲೆಲ್ಲ ಅಕ್ಕಿ ಎಲ್ಲ ತೊಗೊಂಡು ಬಂದೆ. ಆಗೋಯ್ತು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ. ಟ್ರಾಫಿಕ್ ಪೊಲೀಸವರು ಸಡನ್ನಾಗಿ ನಮ್ಮನ್ನು ಹಿಡ್ಕೊಂಡ್ರು. ಹೆಲ್ಮೆಟ್ ಹಾಕಿರಲಿಲ್ಲ ನಮ್ಮ DC ಮೇಡಮು. ಆಮೇಲೆ ಸರಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಕೇಳಲಿಲ್ಲ. ಸರಿ 500 ರೂಪಾಯಿ ಕಟ್ಟಿ ಅಂದರು. ಸರಿ ಅಂದ್ಬಿಟ್ಟು 500 ರೂಪಾಯಿ ಕಟ್ಟಿದ್ವಿ. ನಾನಂತೂ ತುಂಬ ರಿಕ್ವೆಸ್ಟ್ ಮಾಡಿದೆ, ನಗ್ನಗ್ತಾನೆ ಕೇಳಿದೆ. ಆದರೆ ಅವರು ಮುಖ ಕೊಟ್ಟು ಮಾತಾಡಿಲ್ಲ, ಒಂಥರ ಸಿಣ ಅಂತಾಯಿದ್ರು. ಸರಿ, ಏನು ಮಾಡೋಕ್ಕಾಗಲ್ಲ, ಉರಿತಿದೆ ಬಿಸಿಲು, ಇನ್ನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ನೀವು ಸಿಣ ಅಂತಿದ್ದೀರಾ ಅಂದ್ಕೊಂಡು ನಾನು ಮನಸ್ಸಲ್ಲಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಇನ್ನೇನು ಕೊಟ್ಟರೆ ಅವ್ರಿಗೂ ನಮಗೂ ಏನು ಮಾತುಕತೆನೇ ಇರಲ್ಲ ಅಂದ್ಬಿಟ್ಟು 500 ರೂಪಾಯಿ ಕಟ್ಬಿಟ್ಟಿದ್ದೆ. ನಾನು ಮೇಡಮು ಇಬ್ಬರು ಕೂಡ ನಾವು ಯಾಕೆ ನಾವು ಹರಕೆನ ತೀರಿಸ್ಬೇಕು ಅಂದರೆ, ಇವಾಗ ನಾವು ಕಷ್ಟದಲ್ಲಿದ್ದಾಗ ನಾವು ಹೋಗಿ ಬೇಡ್ಕೋತೀವಿ, ನಮಗೇನೋ ಒಂದು ಆಗಬೇಕಾಗಿತ್ತು.
ಅದು ಬೇಗ ಮಾಡಿಕೊಡು ತಾಯಿ, ನಾವು ಮಾಡಿಕೊಡ್ತೀವಿ ಅಂತ ತಂದು ಕೊಡ್ತೀವಿ ಅಂತ. ಅಮ್ಮ ಏನು ಕೇಳಿರಲ್ಲ ನಮ್ಮನ್ನು ಬಾಯಿ ಬಿಟ್ಟು ನಂಗೆ ಅದೇ ಬೇಕು ಇದೇ ಬೇಕು ಅಂತ. ಅದೇನೋ ಗೊತ್ತಿಲ್ಲ, ಅದೆಲ್ಲ ನಡೆದು ಬಂದಿದೆ. ಏನೋ ಒಂದು ಕೃತಜ್ಞತೆ ಅಂತಾರಲ್ಲ, ಯಾರಾದರೂ ನಮಗೇನಾದರೂ ಕೊಟ್ಟಾಗ ನಾವು ಏನಾದರೂ ಅದ್ರ ಫಲವಾಗಿ ಏನೋ ಕೊಡಬೇಕು ಅಂತ ಅಂತೀವಲ್ಲ, ಹಾಗೆ ಇದು ಒಂದು ಹರಕೆ. ನಾವು ಕೇಳ್ಕೊಂಡಿರ್ತೀವಿ, ಅದನ್ನು ಅವರು ನಮಗೆ ನಡೆಸ್ಕೊಟ್ಟಿರ್ತಾರೆ. ನಡೆಸ್ಕೊಟ್ಟಾಗ ಆ ಹರಕೆನ ನಾವು ಕೊಟ್ಬಿಡ್ಬೇಕು. ತುಂಬ ದಿನ ಉಳಿಸ್ಕೋಬಾರ್ದು. ತುಂಬ ದಿನ ಉಳಿಸ್ಕೊಂಡ್ವಿ ಅಂದರೆ ಅದೆಲ್ಲ ನಮಗೆ ಯಾವ್ದಾರ ರೂಪದಲ್ಲಿ ಮತ್ತೇನೋ ಕೆಲಸ ಆಗಬೇಕಾಗಿರುತ್ತೆ. ಆವಾಗ ನಾವು ಹಿಂದೆ ನಾವು ಕೊಡದೇ ಇರುವಂಥದ್ದಕ್ಕೆ ಮುಂದೆ ನಮಗೆ ದಾರಿ ಸಿಗಲ್ಲ. ಹಾಗಾಗಿ ಹರಕೆಗಳ್ನ ಆವಾಗವಾಗ ತೀರಿಸ್ಬಿಡ್ಬೇಕು. ನಾನು ಏನೇನು ತೊಗೊಂಡಿದ್ದೀನಿ ಮಡ್ಲು ತುಂಬಕ್ಕೆ ಅಂತ ಅಂದರೆ, ಫಸ್ಟು ಸೀರೆ ತೊಗೊಂಡೆ, ಆಮೇಲೆ ಬ್ಲೌಸ್ ಪೀಸ್ನ ತೊಗೊಂಡೆ. ಸೀರೆಲೇ ಬಂದಿತ್ತು, ನಾನು ಕಟ್ ಮಾಡೋಕ್ಕೆ ಹೋಗಿಲ್ಲ. ಬ್ಲೌಸ್ ಪೀಸ್ನ ಎಕ್ಸ್ಟ್ರಾ ಗ್ರೀನ್ ಕಲರ್ ತೊಗೊಂಡೆ. 2 ಅಚ್ಚು ಬೆಲ್ಲ, ಆಮೇಲೆ ಕೊಬ್ಬರಿಕಾಯಿನ ಕಟ್ ಮಾಡಿ ಅದಕ್ಕೆ ಕಡಲೆನ ತುಂಬಿದೆ. ಆಮೇಲೆ ಅರಿಶಿನ ಕುಂಕುಮ, ಆಮೇಲೆ 101 ರೂಪಾಯಿ ಎಲೆ ಅಡಿಕೆ ಮನೆಯಿಂದ ಅಕ್ಕಿ ತೊಗೊಂಡು ಬಂದಿದ್ದೆ. ಅಕ್ಕಿ ಇಷ್ಟನ್ನು ಕೂಡ ನಾನು, ಆಮೇಲೆ ಅರಿಶಿನ ಕುಂಕುಮ ಬಳೆ ಇಷ್ಟನ್ನು ಇಟ್ಟೆ. ಅದಾದಮೇಲೆ ಅರಿಶಿನದ ಕೊಂಬನ್ನು ಕೂಡ ಅಲ್ಲಿ ಇಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಒಳಗಡೆ ಇರೋ ಅಮ್ಮ ಗರ್ಭಗುಡಿ ಮತ್ತು ಈಚೆ ಇರೋ ಅಮ್ಮ ಇಬ್ಬರೂ ಒಂದೇ. ಆದರೂ ಯಾಕೋ ನನಗೆ ಅದು ಮನಸ್ಸು ಒಪ್ಪಲಿಲ್ಲ. ಸರಿ ಆಯಿತು ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರೂ ಒಂದೇ ಅಮ್ಮದಿರು, ಆದ್ರೂ 2 ಕಡೆನೂ ಕೂಡ ಮಡ್ಲಕ್ಕಿ ತುಂಬೋಣ ಅಂದ್ಬಿಟ್ಟು ತೊಗೊಂಡೆ. ಏನು ಅಂದರೆ ಏನಕ್ಕೆ ತುಂಬ್ತಾಯಿದ್ದೀನಿ, ಏನಕ್ಕೆ ಕೊಡ್ತಾಯಿದ್ದೀನಿ ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ಸ್ ಇರುತ್ತೆ. ಏನಕ್ಕೆ ಏನಾಯಿತು, ಇವ್ರಿಗೇನು ಒಳ್ಳೇದಾಯಿತು ಅಂತ. ನಿಜವಾಗ್ಲೂ ವರಾಯಮ್ಮ ಮತ್ತು ರಾಘವೇಂದ್ರ ಸ್ವಾಮಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ನಾನು ಎಲ್ಲಿ ತುಂಬ ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತೀನಿ, ಖಂಡಿತ ನನಗೆ ಅಲ್ಲೆಲ್ಲ ಒಳ್ಳೇದಾಗಿದೆ. ಆಗಿರೋದಕ್ಕೇ ನಾನು ನಿಮ್ಮನ್ನೆಲ್ಲರೂ ಹೋಗಿ ಬನ್ನಿ ಅಂತಲೂ ಕೂಡ ಹೇಳ್ತೀನಿ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ಅವ್ರ ಅಡ್ರೆಸ್ನೂ ಕೂಡ ಹಾಕ್ತೀನಿ. ಒಂದು ಸಲ ನೀವು ಹೋಗಿ ಬನ್ನಿ, ನಂಬಿಕೆ ಇಡಬೇಕಷ್ಟೇ. ಸುಮ್ಮನೆ ನಮ್ಮ ಕಷ್ಟ ಬಂದಾಗ ಓಡೋಗೋದು, ಆಮೇಲೆ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿ ಹೋಗದೆ ಇರೋದು, ಅದೆಲ್ಲ ಮಾಡಬಾರ್ದು. ಯಾವಾಗಲೂ ಹೋಗ್ತಾ ಇರಬೇಕು. ಒಬ್ಬರು ಮನೆಗೆ ಹೋಗಿದಾಗ ಅವ್ರು ಏನು ಅನ್ಕೋತಾರೋ ಏನೋ ಅನ್ನೋ ಒಂದು ಬೇಜಾರು ಇರುತ್ತೆ ಮನಸ್ಸಲ್ಲಿ. ಆದರೆ ದೇವಸ್ಥಾನಕ್ಕೆ ಹೋದಾಗ ಯಾರು ಕೂಡ ನಿಮ್ಮನ್ನ ಅಲ್ಲಿ ಯಾರು ಏನೂ ಅನ್ನಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೊಂದೊಳ್ಳೆ ಪಾಸಿಟಿವ್ ಒಂದು ಎನರ್ಜಿ ಸಿಗುತ್ತೆ. ನಮ್ಮ ಕಷ್ಟ ಏನೇ ಇದ್ರೂ ದೇವ್ರ ಮುಂದೆ ನಾವು ಇಡ್ಬೋದು. ಹಾಗಾಗಿ ಆದಷ್ಟು ದೇವಸ್ಥಾನಗಳಿಗೆ ಹೋಗಿ ಮಿಸ್ ಮಾಡ್ಕೋಬೇಡಿ. ಮತ್ತು ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿರಿ, ಏನಮ್ಮ ತಾಯಿ ನೀನು ಎಷ್ಟೆಷ್ಟು ದೇವ್ರುಗಳ್ನ ತೋರಿಸ್ತೀಯ ಅಂತ. ನಾನು ಒಂದು ಒಳ್ಳೆ ಸ್ಥಳಗಳ್ನ, ಶಕ್ತಿ ಪೀಠಗಳನ್ನ ತೋರಿಸ್ತೀನಿ, ಗುರುಗಳ ದರ್ಶನ ಮಾಡಿಸ್ತೀನಿ. ನನಗೆಲ್ಲಿ ಒಳ್ಳೆಯದಾಗಿರುತ್ತೆ ಅಲ್ಲಿ ನಮ್ಮ ಯೂಟ್ಯೂಬ್ ಅವರು ನೋಡುವಂಥ ನಮ್ಮ ಸಬ್ಸ್ಕ್ರೈಬರೇ ಆಗ್ಬೋದು, ನನ್ನ ಪ್ರೀತಿ ಮಾಡುವಂಥ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ತುಂಬ ಜನ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾನು ವೀಡಿಯೋಗಳನ್ನ ಹಾಕ್ತೀನಿ. ನಾನು ಒಬ್ಬಳೇ ಚೆನ್ನಾಗಿರಬೇಕು ಅನ್ನೋದೇನಿಲ್ಲ. ಯಾಕೆಂದರೆ ನಾನೇನಿಲ್ಲಿ ಇರೋರಲ್ಲ, ಯಾರೂ ಇರೋಲ್ಲ, ಎಲ್ಲ ಒಂದಲ್ಲ ಒಂದಿನ ಹೋಗ್ತಾ ಇರೋದೆ. ಎಲ್ಲ ಒಂದು ಕಡೆ ಒಂದು ಒಳ್ಳೆಯದಾಗಲಿ ಅಂತ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಾಗಾಗಿ ನಾನು ವರಾಯಮ್ಮ ದೇವಸ್ಥಾನಕ್ಕೆ ಬಂದು ಸುಮಾರು 7-8 ತಿಂಗಳು ಆಯಿತು ಅನ್ಕೋತೀನಿ. ಬಂದುತ್ತವಿಂದ ಇಲ್ಲಿವರೆಗೂ ನಮಗೆ ತುಂಬ ಒಳ್ಳೆಯದಾಗಿದೆ. ಅಂದ್ಕೊಂಡಿದ್ದು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ಕೆಲವೊಂದು ವಿಷಯಗಳೆಲ್ಲ ತುಂಬ ಚೆನ್ನಾಗಿ ಅಮ್ಮ ನನಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಕೂಡ ನಾನು ಅಮ್ಮನ ಹತ್ರ ಆಲ್ರೆಡಿ ಸುಮಾರು ಒಂದು 3-4 ತಿಂಗಳಿಂದ ನಮ್ಮ ತಾಯಿ ಹತ್ರ ಬೇಡ್ಕೊಂಡಾಗ ಅಮ್ಮ ನನಗೆ ಬಲಭಾಗದಿಂದ ಹೂವು ಕೊಟ್ಟಿದ್ದರು. ಮೊನ್ನೆನೂ ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದೆ. ಅದಾದಮೇಲೆ ನನಗೆ ಕಂಪ್ಲೀಟು ನಿಮ್ಮ ಮೇಲೆ ಭುಜದ ಮೇಲಿರುವಂಥ ಬಲಭಾಗದಲ್ಲಿರೋ ಹೂವು ಕಂಪ್ಲೀಟ್ ಕೊಡು ತಾಯಿ ಅಂತ ನಾನು ಕೇಳ್ಕೊಂಡಿದ್ದ ತಕ್ಷಣ ಇಮ್ಮಿಡಿಯೇಟ್ಲಿ ಹೂವು ಆಗೇ ಹೋಯಿತು. ಆದ್ರೂ ನನಗೆ ನಂಬಿಕೆ ಇತ್ತು. ನಾನು ಏನು ಕೇಳಿದೆ ಅಮ್ಮ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಖಂಡಿತ ಅದು ಆಗೇ ಆಗುತ್ತೆ, ಸ್ವಲ್ಪ ನಿಧಾನ ಆದ್ರೂ ಅಂತ ಅಂದ್ಕೊಂಡಿದ್ದೆ, ಆದರೆ ಅದಾಯಿತು. ಹಾಗಾಗಿ ಅದಾಗಿದ್ದಕ್ಕೆ ಹರಕೆ ಇಟ್ಕೋಬಾರ್ದಲ್ಲ, ಫಸ್ಟು ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ತಾಯಿಗೆ ಮಡ್ಲಕ್ಕಿನ ತುಂಬ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿ ಈ ಥರ ದೇವ್ರ ಸೇವೆ ಮಾಡೋದು. ದೇವರಿಗೆ ಏನಾದರೂ ಮಾಡಬೇಕು ಅಂದರೆ ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಾವೇನು ಕೊಡ್ತೀವೋ ತಾಯಿನೂ ಕೂಡ ಇಟ್ಕೊಳ್ಳಲ್ಲ, ನಮಗೆ ವಾಪಸ್ಸು ಕೊಟ್ಬಿಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅಷ್ಟೇ, ನಾನು ಎಷ್ಟು ಹೂವು ಹಾಕಿ ನಾನು ಸೇವೆ ಮಾಡಿ ಪೂಜೆ ಮಾಡಿರ್ತೀನಿ, ಅದನ್ನು ಯಾವುದೋ ಒಂದು ರೂಪದಲ್ಲಿ ನನಗೆ ರಿಟರ್ನ್ ಕೊಡ್ತಾರೆ. ಅದಂತೂ ನನಗೆ ತುಂಬ ಅನುಭವ ಆಗಿಬಿಟ್ಟಿದೆ.
ನನ್ನ ಕಡೆ ಇದೆಯಲ್ಲ ಎಲ್ಲ ಎರಡಿದೆ ತಿಂಡಿಗೆ ಒಂದೇ ಪರವಾಗಿಲ್ಲ, ಎರಡು ಒಂದೇ ಅಮ್ಮ. ಅದೆಲ್ಲ ಏನೂ ಇಲ್ಲಮ್ಮ. ಅಲ್ಲಿ ಇಟ್ಟು ಬಂದ್ಬಿಡ್ವಾ? ಹಾಂ, ಇಟ್ಬಿಟ್ಟು ಬನ್ನಿ. ಬನ್ನಿ. ಹಾಂ ಹಾಂ ನೀವೇ ಬನ್ನಿ. ಇಲ್ಲಿ ರೆಡಿ ಮಾಡಿ. ಸೌಮ್ಯಶ್ರೀ, ಸ್ನೇಹ, ಅದಕ್ಕೆ ಇಲ್ಲೇ ನಿಮಗೆ ಮಾವನ ನೀವಿಟ್ಟು ನಾನು ಸೌಮೇಶ್ವರಿ ನಮಸ್ತೆ. ಸೌಮ್ಯಶ್ರೀ, ಸ್ನೇಹ, ಮಂಜುಳಾ, ನಮಸ್ತೆ. ರಾಘವೇಂದ್ರ, ಸಕ ನಮಸ್ತೆ. ಆಯ ಪ್ರಾಪ್ತಿ ಆಯ ಪ್ರಾಪ್ತಿ. ಓಂ ನಮೋ ಪಂಚಮೇ ನಮಃ. ಓಂ ದಂಡನಾಥಾಯ ನಮಃ. ಓಂ ಸಮೇಶ್ವರಿಯೇ ನಮಃ. ಓಂ ನಮೋ ವಾರ. ಓಂ ವಿನ್ಯೇ ನಮಃ. ಓಂ ನಮೋ ಸ್ತುತಿಯೇ ನಮಃ. ಓಂ ಐಂ ನಮೋ ಐಂ ನಮೋ ವಂದೇ ವಾಕಾಲಿ ವಾಕಾಲಿ ವರಾಹಿ 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 ವಂದೇ ಕನ್ಯಾ ವಂದೇ 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 ನಮೋ ಪುಣ್ಯ ವಂದೇ ನಮೋ ಸ್ತಂಭೆ ಸ್ತಂಭೆ ನಮಃ. ಸರ್ವದಶೇಷಾಣಾಂ ಸರ್ವೇಷಾಂ ಸರ್ವವಾಕ್ಯೇಷಾಂ ಕೃಪಾ ಶೀಘ್ರಂ ಮುಖ್ಯಂ ಕ್ಲೈಂ ನವಲಾಯ ನಮಃ ಕಿಶೋರಯ ಪಾಂಡಿತ್ಯ ಅದು ಒಳಗಡೆ ಇಲ್ಲೇ ಮುಚ್ಚಬೇಕಾ? ಏನೋ ಎಲ್ಲ ಉಲ್ಟಾ ಮಾಡಿ ಈ ಬೇಳೆ ಅಮ್ಮ. ನಮ್ಮ ಬಾಬು ಸ್ವಾಮಿ ಕುಮಾರ ಹಾಂ ಬಂದೆ. ಅವ್ರದ್ದು ಮಟ್ಟಕ್ಕೆ ಮಟ್ಟಕ್ಕೆ ಕ್ಲೋಸ್ ಮಾಡಿ. ಓಂ ಶಿವರಾಯ ವಾರಾಹಿ ಪ್ರಚೋದಯಾತೆ ಪುಂಡರಿಕರವಾಸಿನಿ ಚಂಡಮುಂಡ ವಿನಾಶಿನಿ ಪಾಡಿಗಸ್ಯ ಮನೋಮಣಿನ ವಾರಾಹಿ ನಮೋ ನಮಃ. ತೋಡಿ ಆರ್ತಿ ತೋಡಿ ಸಮಯ ಶಂಕರ್ ಸಮಯ ನಮ್ಮ ಗೆಳತಿ ಕಾಲ ನಿಮ್ಮ ಕೊಡಿ ಸಮಯ ಶಂಕರ್ ಸಮಯ ಕೊಟ್ಬಿಡ್ತೇನೆ. ಎರಡು ಅಕೌಂಟ್ ಮಾಡ್ತೀನಿ. ಕೊಟ್ರಾ ಅಮೌಂಟ್ ಎಷ್ಟಪ್ಪ ಹಾಕಿ ಆಮೇಲೆ ನಿಮಗೆ ಫೋಟೋ
ಓಂ ನಮೋ ಹರಿಣ್ಯೇ ನಮಃ ಓಂ ನಮೋ ಪೌತ್ರಿಣ್ಯೇ ನಮಃ ಓಂ ನಮೋ ಜಂಬಿನ್ಯೇ ನಮೋ ನಮಃ ಓಂ ನಮೋ ಸ್ತಂಭಿನ್ಯೇ ನಮೋ ನಮಃ ಓಂ ಐಂದ್ರಮಯ ನಮಃ ಭಗವತೆ ವಾರ್ತಾಳೆ ವಾರ್ತಾಳೆ ವರಾಹಿ ವರಾಹಿ ವರಾಮಿಗೆ ವರಾಮಿಗೆ ಅಂದೇ ಅಂದಿರುವರಂದೇ ಧರ್ಮ ಜಂಬೆ ಜಂಬಿ ನಮಃ ಮಹೇ ಮಹೇ ಸ್ತಂಭೆ ಸ್ತಂಭೆ ನಮಃ ಸರ್ವದಶಾ ವೈಶಾನಾಂ ಸರ್ವೇಶಾನಾಂ ಸರ್ವವಾಕ್ಯಜ್ಞಕ್ಷೇಮಸ್ತಂಭರಂ ಕುರುಪುರ ಶೀಘ್ರಂ ಮುಷ್ಯಂ ಐಂ ಗ್ಲೌಂ वाराही प्रचोदयात् पुनरिप्रवासिनी चण्डमुण्ड विनाशिनी पाणितस्य मनोमणे नमो वाराही नमस्ते नमस्ते नमो नमः ओम क्लीं वारांगिनीं सिद्धिस्वरूपिणी श्रीं धनवशंकरी धनवर्ष स्वाहा ओम ह्रीं मयंकरे देवयंकरे अक्षरे वयंकरे सर्वजनमयंकरे सर्वभूत प्रेत पिशाच ब्रह्म राक्षस यक्ष राक्षस सर्वदुष्टग्रह नाशय नाशय सर्वशत्रु नाशय नाशय आयुर्देहि आरोग्यं देहि धनं देहि शिवार्वेश्वरे नमो वाराहे नमस्ते 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 नमो नमः ನಮಸ್ತೆ ವರಾಯಮ್ಮ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಇವತ್ತು ನಾನಿಲ್ಲಿ ಅಮ್ಮನ್ಗೆ ಇವತ್ತು ಯಾಕೆ ಮಡ್ಲಕ್ಕಿ ಕೊಟ್ಟೆ ಅಂತ ಅದನ್ನು ನಾನು ಹೇಳ್ತೀನಿ. ಇಲ್ಲಿ ನಾನು ಬರಕ್ಕೆ ಸ್ಟಾರ್ಟ್ ಮಾಡಿ ಒಂದು 7-8 ತಿಂಗಳಾಯ್ತು. 7-8 ತಿಂಗಳಿಂದ ನನಗೆ ತುಂಬಾ 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 ಒಳ್ಳೇದಾಗಿದೆ. ಅಮ್ಮನ್ಗೆ ಒಂದ್ಸತಿ ನಾವು ಮಕ್ಕಳಾಗಿ ಉಳ್ಕೊಂಡ್ವಿ ಅಂದ್ರೆ ಖಂಡಿತ ನಾವ್ ಏನೇ ಕಷ್ಟದಲ್ಲಿದ್ರು ನಮ್ಮನ್ನ ಕಾಪಾಡ್ತಾರೆ. ಹಾಗೆ ನಾನು ಒಂದು 3-4 ತಿಂಗಳ ಹಿಂದೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದೆ. ಮನೇಲಿ ನಮ್ದೊಂದು ಉಂಗ್ರ, ನಮ್ ಮನೇಲಿ ಒಂದು ಉಂಗ್ರ ಕಾಣ್ತಾ ಇರ್ಲಿಲ್ಲ. ಇಲ್ಲಿ ಅಮ್ಮನ ಹತ್ರ ಹೂವ ಇಡ್ಸ್ದೆ ನಾನು ಅಂತ ಕೇಳಿದೆ. ಅವಾಗ ಅವ್ರು ಹೂವ ಇಟ್ರು. ಹೂವ ಇಟ್ಟಾಗ ಅಮ್ಮ ನಮ್ ಮನೇಲಿ ಒಂದ್ ವಸ್ತು ಕಳ್ದೋಗಿದೆ, ಅದ್ ಸಿಗುತ್ತಾ ಇಲ್ವಾ ನನ್ಗೆ, ಭರವಸೆ ಕೊಡು ಅಂತ ಕೇಳ್ದೆ. ಇಟ್ಟಿರೋ ಹೂವನ ನೀನ್ ನನಗ್ ಕೊಡ್ಬೇಕು ಇದೆ ಅಂದ್ರೆ, ಅವಾಗ ಅಮ್ಮನ ಮೇಲೆ ಇದ್ದಂತ ಹೂವ ಒಂದೊಂದೇ ಹೂವ ಆಯ್ತು. ಅವಾಗ ನಾನು ಗಟ್ಟಿಯಾಗಿ ಕೇಳ್ದೆ, ಇದೆಯಾ ಇಲ್ವಾ, ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋದಾದ್ರೆ ನಿನ್ ಮೇಲೆ ಇಟ್ಟಿರುವಂತ ಬಲಭಾಗದಲ್ಲಿ ಸಂಪೂರ್ಣ ಹೂ ಕೊಡು ಅಂದೆ. ಸಂಪೂರ್ಣವಾಗಿ ಅಮ್ಮ ಹೂ ಕೊಟ್ರು. ಅದೇ ರೀತಿ ನನ್ಗೆ ಮನೇಲಿ ಉಂಗ್ರ ಸಿಕ್ತು. ನಾವ್ಯಾರೋ ಎತ್ಕೊಂಡು ಹೋಗಿದ್ದಾರೆ, ಏನೋ ಆಗಿದೆ ಅಂತ ನಮ್ಮ ಮನ್ಸಲ್ಲಿ ಇತ್ತು. ಆದ್ರೆ ಅಮ್ಮ ಇದೆ ಅಂತಾನೆ ಸೂಚನೆ ಕೊಟ್ರು, ಅದ್ರ ಪ್ರಕಾರ ಸಿಕ್ತು. ಅವತ್ತು ನಾನು ಅಮ್ಮಂಗೆ ಏನ್ ಅರ್ಕೆ ಮಾಡ್ಕೊಂಡಿದ್ದೆ, ಮಡ್ಲಕ್ಕಿ ಕೊಡ್ತೀನಿ ಅಂತ, ಇವತ್ತು ಬಂದು ನಾನು ಅಮ್ಮಂಗೆ ಮಡ್ಲಕ್ಕಿನ ಅರ್ಪಿಸಿದೀನಿ. ಒಳ್ಳೆ ಮನ್ಸಿಂದ ನಾವ್ ಅಮ್ಮನ್ನ ಬಂದು ಇಲ್ಲಿ ಖಂಡಿತ ನಂಬ್ಕೊಂಡ್ರೆ ನಮ್ ದಾರಿ ಕೊಟ್ಟೆ ಕೊಡ್ತಾರೆ, ಕೊಡಲ್ಲ ಅಂತೇನಿಲ್ಲ. ತುಂಬಾ ಜನ ಕೇಳಿದಾರೆ ನನ್ಗೆ, ಕೆಲವ್ರು ಒಂದ್ ಕಮೆಂಟ್ ಹಾಕಿದ್ರಿ ಏನಂತ, ಎಷ್ಟು ದೇವ್ರ್ ಮಾಡ್ತೀಯ ತಾಯಿ ನೀನು ಅಂತ. ದೇವ್ರ್ ಮಾಡೋದಕ್ಕೆ ನೋಡಿ ದಾರಿ ಕೊಟ್ರು ನನ್ಗೆ. ಅಷ್ಟು ಸುಲಭ ಅಲ್ಲ. ಒಂದು ದೇವಸ್ಥಾನದ ಮೆಟ್ಲು ನಾವು ತುಳಿಬೇಕು ಅಂದ್ರೆ ಅವ್ರು ನಮ್ಮನ್ನ ಕರ್ಸ್ಕೋಬೇಕು. ಸುಮ್ನೆ ನಾವ್ ಎಲ್ಲಾ ಕಡೆ ಹೋಗಕ್ ಆಗಲ್ಲ, ಬರೋಕ್ಕೂ ಕೂಡ ಆಗಲ್ಲ. ಈ ತಾಯಿಗೆ ನಾನು ಮಗಳಾಗಿರೋದಕ್ಕೆ ಅಮ್ಮ ನನ್ನನ್ನ ಕರ್ಸ್ಕೊಂಡು ಇವತ್ತು ನನ್ಗೆ ಎಲ್ಲಾ ರೀತಿಲೂ ಒಳ್ಳೇದಾಗಿದೆ. ನನ್ ಕುಟುಂಬದವ್ರು ಎಲ್ರು ಚೆನ್ನಾಗಿದೀವಿ. ನೀವು ಕೂಡ ಬನ್ನಿ ದೇವಸ್ಥಾನಕ್ಕೆ. ಅಡ್ರೆಸ್, ಲೊಕೇಶನ್ ನಾನು ಆಲ್ರೆಡಿ ಹಾಕಿದೀನಿ, ಮತ್ತೊಮ್ಮೆ ಹಾಕ್ತೀನಿ. ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ತುಂಬಾನೇ ಖುಷಿ ಆಗ್ತಾ ಇದೆ. ಇವತ್ತು ಅಮ್ಮನ ಮುಂದೆನೆ ನಾನು ಏನ್ ನಡೀತು ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ತೆ. ಓಂ ಐಂ ಗ್ಲೌಂ ಐಂ ಮಹಾವಾರಾಹಿಯೇ ನಮಃ. ಶ್ರೀ ಮಹಾವಾರಾಹಿ ಧ್ಯಾನಪೀಠ. ಈ ಮಹಾವಾರಾಹಿ ಧ್ಯಾನಪೀಠಕ್ಕೆ ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನರ ಸಮಸ್ಯೆಗಳು ನಿವಾರಣೆ ಆಗಿದೆ. ಇಲ್ಲಿ ಪ್ರತಿ ಮಂಗಳವಾರ ರಾಹು ಕೇತು ಕುಜದೋಷ ಸರ್ಪದೋಷ ಪರಿಹಾರ ಪೂಜೆ ಇರುತ್ತೆ. ಇಲ್ಲಿ ಯಾವುದೇ ಥರ ಶುಲ್ಕ ಇರಲ್ಲ, ಯಾವುದೇ ಥರ ಚೀಟಿ ಒರೆಸಿ ಹಣ ಸಂದಾಯ ಸಹ ಇರೋದಿಲ್ಲ. ಇಲ್ಲಿ ಬರೋರಿಗೆ ಸಂತಾನ ಪ್ರಾಪ್ತಿ, ಭೂಮಿ ಪ್ರಾಪ್ತಿ, ವಿವಾಹ ಪ್ರಾಪ್ತಿ, ವಿದ್ಯಾ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ಸಕಲ ಪ್ರಾಪ್ತಿಯನ್ನು ಕೊಡುವಂಥ ವಿಶೇಷವಾದಂಥ ಅದ್ಭುತವಾದ ತಾಯಿ ಶ್ರೀ ಮಹಾವಾರಾಹಿ ತಾಯಿ. ಈ ತಾಯಿಯ ಆಶೀರ್ವಾದ
ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾ ಸಿಕ್ಕಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಯಾರೇ ಬರಲಿ, ನಮ್ಮ ಸನ್ನಿಧಾನಕ್ಕೆ ಯಾರೇ ಬರಲಿ, ಅವ್ರು ಹಣ ಕೊಟ್ಟರೆ ಮಾತ್ರ ಪೂಜೆ ಇಲ್ಲ, ದುಡ್ಡು ಕೊಟ್ಟರೆ ಅವ್ರಿಗೊಂಥರ ಇಲ್ಲ. ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಎಲ್ಲರೂ ಒಂದೇ, ಆ ತಾಯಿ ಮಕ್ಕಳು ಎಲ್ಲರೂ ನಾವು ಒಂದೇ ಥರ ನೋಡ್ತೀವಿ. ಹಾಗಾಗಿ ಇಲ್ಲಿ ಸುಮಾರು ಜನ ಬರ್ತಾರೆ, ಸುಮಾರು ಜನರಿಗೆ ಇಲ್ಲಿ ಅನುಕೂಲಗಳಾಗಿದೆ. ಹಾಗಾಗಿ ನೀವು ನಿಮ್ಮ ಕುಟುಂಬ ಸಮೇತ ಬಂದು ಈ ತಾಯಿಯ ಆಶೀರ್ವಾದ ಪಡಿಬೇಕಾಗಿ ಕೇಳ್ಕೊತೀನಿ. ಕೇಳ್ಕೊಳ್ಳೋದು ಎಂಥದ್ದು ಇಲ್ಲ, ಆ ತಾಯಿ ಕರ್ಸ್ಕೋಬೇಕು. ಥ್ಯಾಂಕ್ಸ್. ಯಾವುದೇ ರೀತಿ ಇಲ್ಲಿ ₹1 ಹಣ ತಗೊಳಲ್ಲ. ಯಾಕೆ ಅಂದ್ರೆ ನಾನು ತುಂಬಾ ದಿನದಿಂದ ಬರ್ತಿದ್ದೀನಿ. ಫಸ್ಟ್ ಟೈಮ್ ಬಂದಾಗ್ಲೇ ಗೊತ್ತಾಯ್ತು, ಎಲ್ಲಿ ದುಡ್ಡು ಅಂತ ಹೋಗ್ತೀರಾ ಅಲ್ಲಿ ನಿಜವಾಗ್ಲೂ ಭಕ್ತಿನೂ ಇರಲ್ಲ, ಏನು ಇರಲ್ಲ. ಎಲ್ಲಿ ದುಡ್ಡಿಲ್ಲ, ನಿಮ್ಮ ಭಕ್ತಿ ಮಾತ್ರ ಅಷ್ಟೇ ಇಲ್ಲಿ ಅವ್ರು ಕೇಳೋದು. ಭಕ್ತಿ ನಿಷ್ಠೆಯಿಂದ ಇಲ್ಲಿ ಬಂದು ನೀವು ಅಮ್ಮನ ಹತ್ರ ನಿಮ್ ಕಷ್ಟ ಏನಿದೆ ಹೇಳ್ಕೊಳ್ಳಿ ಅಂತಾನೆ ಅವ್ರು ಕೇಳೋದು ಯಾವಾಗ್ಲೂನು. ಅದೇ ರೀತಿ ಇಲ್ಲಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನಂಬಿಕೆ ಇಟ್ಕೊಂಡ್ ಬನ್ನಿ, ನಂಬಿಕೆ ಇಲ್ಲದೆ ಬರ್ಬೇಡಿ. ನಂಬಿಕೆ ಇಟ್ಕೊಂಡ್ ಬನ್ನಿ, ಖಂಡಿತ ಅಮ್ಮ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಗೆ ಏನೇ ಕಷ್ಟ ಇರ್ಲಿ ಬಂದು ಇಲ್ಲಿ ಅಮ್ಮನ ಹತ್ರ ನಿಂತ್ಕೊಳ್ಳಿ, ನಿಮ್ ಕಷ್ಟನ ಹೇಳ್ಕೊಳ್ಳಿ, ಖಂಡಿತ ಯಾವ್ದಾದ್ರು ಒಂದು ರೂಪದಲ್ಲಿ ಬಗೆಹರಿಸ್ತಾರೆ. ಇಷ್ಟಕ್ಕೆಲ್ಲ ಇವತ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟೆಲ್ಲ ಇದೀನಿ ಅಂತ ಅಂದ್ರೆ, ಇಷ್ಟಕ್ಕಿದೀನಿ ಅಂತ ಅಂದ್ರೆ ಯಾರ್ಯಾರೋ ಏನೇನೋ ಕುತಂತ್ರಗಳನ್ನ ಮಾಡ್ತಾರೆ. ಆದ್ರೆ ಏನ್ ಮಾಡಿದ್ರು ಅಮ್ಮ ನನ್ನನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅಮ್ಮ ನಮ್ ಜೊತೆ ಸದಾ ಇರ್ತಾರೆ. ಅಮ್ಮ, ರಾಘವೇಂದ್ರ ಸ್ವಾಮಿ, ಕೊರಗಜ್ಜ ಸ್ವಾಮಿ, ನನ್ನ ನಂಬೋ ದೇವ್ರೆಲ್ಲ, ಯಾವ ದೇವ್ರನ್ನ ನಾನು ನಂಬ್ತೀನಿ ಖಂಡಿತ ಎಲ್ರು ನಮ್ ಜೊತೆ ಇರ್ತಾರೆ. ಯಾವ್ಯಾವ ದೇವ್ರನ್ನ ನೀನ್ ತೋರಿಸ್ತೀಯ ತಾಯಿ ಅಂತ ಒಬ್ರು ಕಮೆಂಟ್ ಮಾಡಿದ್ರು ನೋಡಿ. ನಾನ್ ತೋರ್ಸೋದು ದೇವಸ್ಥಾನ, ನಾನ್ ಬೇರೆ ಜಾಗ ತೋರಿಸ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ನಿಮ್ ಕಷ್ಟ ಏನಿದೆ ಅಮ್ಮನ ಹತ್ರ ಹೇಳ್ಕೊಳ್ಳಿ ಅಂತ ತೋರಿಸ್ತೀನೋ ಹೊರ್ತು ಬೇರೆ ಜಾಗಗಳನ್ನ ನಾನು ತೋರಿಸಿಲ್ಲ. ಯಾವತ್ತೇ ಆಗ್ಲಿ ಹಂಗನ್ಬೇಡಿ. ಒಳ್ಳೇದ್ ಮಾಡಕ್ಕಾದ್ರೆ ಒಳ್ಳೇದ್ ಮಾಡಿ ಅಷ್ಟೇ. ಒಳ್ಳೇದಾಗ್ಲಿ ಎಲ್ರಿಗೂ. ನಮ್ಮ ಮಾಮ ಎಲ್ಲ ವಿಡಿಯೋ ಮಾಡ್ಕೊಟ್ಟಿದ್ದು, ಅಮ್ಮ ಒಳ್ಳೇದು ಮಾಡಿ ಹೋಗ್ಲಿ ಆಯ್ತು. ಈ ದೇವಸ್ಥಾನದ ಓನರ್ ಅಮ್ಮ ಇವರು. ಬರ್ಬೇಕು ಅನ್ಕೊಂಡ್ವಿ. ಇವತ್ತಿನ ಬ್ಲಾಗು ಹೀಗಿತ್ತು. ಅಮ್ಮ ವರಾಯಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಿ. ಇಲ್ಲಿ ನೋಡಿ ಅಡ್ರೆಸ್ ಇದೆ, ಈ ಅಡ್ರೆಸ್ಸಲ್ಲಿ ನೋಡಿಕೊಂಡು ಲೊಕೇಶನ್ ಹಾಕ್ಕೊಂಡು ಬನ್ನಿ. JP ನಗರ ಬ್ರಿಗೇಡ್ ಮಿಲಿಯನ್ ಸಿಗ್ನಲ್ಲು ವರಾಯಿ ಅಮ್ಮ ಟೆಂಪಲ್ ಅಂತ ಲೊಕೇಶನ್ ಹಾಕಿದ್ರೆ ಸಾಕು, ಖಂಡಿತ ನಿಮಗೆ ಆ ಲೊಕೇಶನ್ಗೆ ನಿಮ್ಮನ್ನ ಕರ್ಕೊಂಡು ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.